ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಇನ್ಫಾರ್ಮ್ಸ್. ಇದನ್ನು ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಲ್ಡ್ ಗವಾಸ್ಕರ್ ಟ್ರೋಫಿ 2024-2025 ಆ ಒಂದು ಎಡಿಷನ್ನ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ಅಪ್ಡೇಟ್ಗಳು, ಹಾಗೆ ರೋಹಿತ್ ಶರ್ಮಾ ಅವರ ಒಂದು ಅವೈಲಬಿಲಿಟಿ ಬಗ್ಗೆ ಆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಹಾಗೆ ಶುಭ್ಮನ್ ಗಿಲ್ ಅವರ ಒಂದು ಇಂಜುರಿ ಅಪ್ಡೇಟ್, ಅದರ ಒಂದು ಅಪ್ಡೇಟ್ ಕೂಡ ಬಂದಿದೆ. ಯಾವ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲೇ ಬರೋದು ಇಷ್ಟ ಆಗಿದ್ರೆ ಮಾತ್ರ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಅಂತ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಅದರ ಲೀಡ್ ಮಾಡ್ತಾ ಇರೋದು ರೋಹಿತ್ ಶರ್ಮಾ ಅವರು ಈ ಒಂದು ಸ್ಕ್ವಾಡ್ನ ಲೀಡ್ ಮಾಡ್ತಾರೆ. ಆಸ್ ಎ ಕ್ಯಾಪ್ಟನ್ ಆಗಿ ಕೂಡ ಟೀಮ್ ಇಂಡಿಯಾನ ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ವೈಸ್ ಕ್ಯಾಪ್ಟನ್ ಆಗಿ ಕೂಡ ಜಾಸ್ಪ್ರೀತ್ ಬುಮ್ರಾಹ್ರನ್ನ ಈ ಒಂದು ವೈಸ್ ಕ್ಯಾಪ್ಟನ್ಸಿಗೆ ತಗೋ ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಶೆಡ್ಯೂಲ್ ವೆನ್ಯೂ ಅಂತ ನೋಡಿದ್ರೆ ನಿಮಗೆ ಮೊದಲನೇ ಟೆಸ್ಟ್ ಮ್ಯಾಚ್ ನಿಮಗೆ ಪರ್ತಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಟೆಸ್ಟ್ ಮ್ಯಾಚ್ ನಿಮಗೆ ಅಡಿಲೈಡಲ್ಲಿ ನಡೆಯುತ್ತೆ. ಹಾಗೆ ಮೂರನೇ ಟೆಸ್ಟ್ ಮ್ಯಾಚ್ ಬ್ರಿಸ್ಬೇನಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಹಾಗೆ ನಾಲ್ಕನೇ ಟೆಸ್ಟ್ ಮ್ಯಾಚ್ ನಿಮಗೆ ಮೆಲ್ಬರ್ನಲ್ಲಿ ನಡೆಯುತ್ತೆ. ಹಾಗೆ ಐದನೇ ಟೆಸ್ಟ್ ಮ್ಯಾಚ್ ನಿಮಗೆ ಸಿಡ್ನಿಯಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಈ ಒಂದು ಶೆಡ್ಯೂಲ್ ಆ್ಯಂಡ್ ವೆನ್ಯೂ ಆಗಿರುತ್ತೆ. ಹಾಗೆ ನಮ್ಮ ಟೀಮ್ ಇಂಡಿಯಾ ಈ ಸಲ ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾಗೆ ಟೂರ್ ಮಾಡ್ತಿರೋದ್ರಿಂದ ಇಲ್ಲಿ ಅವೇ ಕಂಡೀಷನ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಫಾಸ್ಟ್ ಬೌಲರ್ಸ್ ಮೇನ್ ಫೋಕಸ್ ಆಗಿರ್ತಾರೆ. ಹಾಗೆ ಫಾಸ್ಟ್ ಬೌಲರ್ಸು ತುಂಬಾ ಮೇನ್ ಪ್ರಯಾರಿಟಿ ಆಗಿರುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಈ ಒಂದು ಸ್ಕ್ವಾಡಲ್ಲಿ ಫಾಸ್ಟ್ ಬೌಲರ್ಸು ತುಂಬಾ ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಆಲ್ರೌಂಡರ್ಸು ಕೂಡ ಚೆನ್ನಾಗಿ ಪಿಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡಿದರೆ ನಿಮಗೆ ರೋಹಿತ್ ಶರ್ಮಾ ಅವರು ಇದ್ದಾರೆ, ಹಾಗೆ ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ಶುಭ್ಮನ್ ಗಿಲ್ ಅವರು ಇದ್ದಾರೆ. ಹಾಗೆ ಅಭಿಮನ್ಯು ಈಶ್ವರನ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಡೊಮೆಸ್ಟಿಕಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಈ ಒಂದು ಸ್ಕ್ವಾಡ್ಗೆ ಬಂದಿದ್ದಾರೆ ಅಭಿಮನ್ಯು ಈಶ್ವರನ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ಶುಭ್ಮನ್ ಗಿಲ್ ಅವರು ಇದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ KL ರಾಹುಲ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಸರ್ಫರಾಜ್ ಖಾನ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜೆನ್ಯೂನ್ ಬ್ಯಾಟರ್ಸ್ ಆಗಿ ಇಷ್ಟು ಜನ ಇರ್ತಾರೆ ಅಂತ ಹೇಳ್ಬೋದು, ರೋಹಿತ್ ಶರ್ಮಾ ಅವರು ಕೂಡ ಸೇರಿಸಿ. ಹಾಗೆ ಇನ್ನು ವಿಕೆಟ್ ಕೀಪರ್ಸ್ ಆಗಿ ನಿಮಗೆ ರಿಷಬ್ ಪಂತ್ ಅವರು ಬರ್ತಾರೆ ಅಂತ ಹೇಳ್ಬೋದು. ಇವರು ಮೇನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ಹಾಗೆ ಸೆಕೆಂಡ್ ಧ್ರುವ್ ಜುರೇಲ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಒಂದು ಬ್ಯಾಕಪ್ ಆಗಿ ಇಟ್ಕೊಂಡಿರ್ತಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಆಲ್ರೌಂಡರ್ಸ್ ಆಗಿ ನಿಮಗೆ ರವಿಚಂದ್ರನ್ ಅಶ್ವಿನ್ ಅವ್ರನ್ನ ಕೂಡ ಇಲ್ಲಿ ಬಂದಿದ್ದಾರೆ ಈ ಒಂದು ಸ್ಕ್ವಾಡ್ಗೆ. ಹಾಗೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ರವೀಂದ್ರ ಜಡೇಜಾ ಅವರು ಕೂಡ ಇದ್ದಾರೆ ಈ ಒಂದು ಸ್ಕ್ವಾಡ್ಗೆ. ಹಾಗೆ ಬ್ಯಾಟಿಂಗ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಸ್ಕ್ವಾಡ್ಗೆ, ಈ ಒಂದು ಆಸ್ಟ್ರೇಲಿಯಾ ಸೀರೀಸ್ಗೆ ಅಂತ ಹೇಳ್ಬೋದು. ಹಾಗೆ ಇನ್ನು ಫಾಸ್ಟ್ ಬೌಲರ್ಸ್ಗೆ ನೋಡೋದಾದ್ರೆ ನಿಮಗೆ ಜಾಸ್ಪ್ರೀತ್ ಬುಮ್ರಾ ಅವರು ಇದ್ದಾರೆ, ಮೊಹಮ್ಮದ್ ಸಿರಾಜ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಆಕಾಶ್ ದೀಪ್ ಅವರು ಕೂಡ ಇದ್ದಾರೆ. ಹಾಗೆ ಪ್ರಸಿದ್ಧ ಕೃಷ್ಣ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಚಿತ್ ರಾಣಾ ಅವ್ರನ್ನೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇದು ಈ ಒಂದು ಫಾಸ್ಟ್ ಬೌಲರ್ಸ್ ಲೈನಿಂಗ್ ಅಪ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಫಾಸ್ಟ್ ಬೌಲರ್ಸ್ ಲೈನಪ್ ಆಗಿರುತ್ತೆ ನಮ್ಮ ಟೀಮ್ ಇಂಡಿಯಾದ ಈ ಒಂದು ಸ್ಕ್ವಾಡ್ಗೆ ಅಂತ ಹೇಳ್ಬೋದು. ಇನ್ನು ಟ್ರಾವೆಲಿಂಗ್ ರಿಸರ್ವ್ ಅಂತ ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಫಾಸ್ಟ್ ಬೌಲರ್ಸು ನವದೀಪ್ ಸೈನಿ ಅವ್ರನ್ನ ಬಂದಿದ್ದಾರೆ. ಹಾಗೆ ಮುಖೇಶ್ ಕುಮಾರ್ ಅವ್ರನ್ನೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನವದೀಪ್ ಸೈನಿ ಹಾಗೆ ಖಲೀಲ್ ಅಹಮದ್ ಅವ್ರನ್ನ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಟ್ರಾವೆಲಿಂಗ್ ರಿಸರ್ವ್ ಇವರು 3 ಜನ ಇರ್ತಾರೆ. ಹಾಗೆ ಟೋಟಲ್ ಸ್ಕ್ವಾಡ್ ಬಂದು 21 ಪ್ಲೇಯರ್ಸ್ನ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಸ್ಕ್ವಾಡ್. ಈ ಒಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಲ್ಡ್ ಗವಾಸ್ಕರ್ ಟ್ರೋಫಿ 2024-2025 ಆ ಒಂದು ಎಡಿಷನ್ಗೆ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಇದಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ ರೋಹಿತ್ ಶರ್ಮಾ ಅವರ ಒಂದು ಅವೈಲಬಿಲಿಟಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬರ್ತಿತ್ತು. ಅವರ ಒಂದು ಪರ್ಸನಲ್ ರೀಸನ್ಸಿಂದ ಈ ಒಂದು ಮೊದಲನೇ ಟೆಸ್ಟ್ ಮ್ಯಾಚ್ ಮಾತ್ರ ಅವರು ಮಿಸ್ ಮಾಡ್ಕೋತಾರೆ. ಆಮೇಲೆ ಸೆಕೆಂಡ್ ಟೆಸ್ಟ್ ಮ್ಯಾಚಿಂದ ಅವರು ಕಂಟಿನ್ಯೂ ಮಾಡ್ತಾರೆ, ಸ್ಕ್ವಾಡ್ಗೂ ಕೂಡ ಜಾಯ್ನ್ ಆಗ್ತಾರೆ ಅಂತ ಕೂಡ ಒಂದು ಅಪ್ಡೇಟ್ ಬರ್ತಿದೆ. ಮೊದಲನೇ ಟೆಸ್ಟ್ ಮ್ಯಾಚ್ ಮಿಸ್ ಮಾಡ್ಕೋತಾರೆ, ಅವರು ಕೂಡ ಡೌಟ್ಫುಲ್ ಅಂತ ಕೂಡ ಬಂದಿದೆ. ರೋಹಿತ್ ಶರ್ಮಾ ಅವರು ಕೂಡ ಈ ಒಂದು ಅಪ್ಡೇಟ್ ಕೂಡ ಬರ್ತಿದೆ, ಅವರು ಕೂಡ ಅನ್ಅವೈಲಬಲ್ ಆಗಿರ್ತಾರೆ ಈ ಒಂದು ಮೊದಲನೇ ಟೆಸ್ಟ್ ಮ್ಯಾಚ್ಗೆ ಅಂತ ಕೂಡ ಒಂದು ಅಪ್ಡೇಟ್ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಶುಭ್ಮನ್ ಗಿಲ್ ಅವರ ಒಂದು ರಿಲೇಟೆಡ್ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಅವರು ಕೂಡ ಆಸ್ಟ್ರೇಲಿಯಾಕ್ಕೆ ಟೂರ್ ಮಾಡಿದರು. ಅಲ್ಲಿ ಪ್ರಾಕ್ಟೀಸ್ ಸೆಷನಲ್ಲಿ ಹಾಗೆ ಮ್ಯಾಚ್ ಸಿಮ್ಯುಲೇಷನ್ ಅಲ್ಲಿ ಆ ಒಂದು ಮ್ಯಾಚಲ್ಲಿ ಅಲ್ಲಿ ಒಂದು ಸ್ವಲ್ಪ ಇಂಜುರಿ ಆಗಿದೆ ಅಂತ ಕೂಡ ಒಂದು ಅಪ್ಡೇಟ್ ಬರ್ತಿತ್ತು. ಆ ಕಾರಣಕ್ಕಾಗಿ ಶುಭ್ಮನ್ ಗಿಲ್ ಅವರು ಕೂಡ ಈ ಒಂದು ಮೊದಲನೇ ಟೆಸ್ಟ್ ಮ್ಯಾಚ್ಗೆ ಡೌಟ್ಫುಲ್ ಅಂತ ಕೂಡ ಒಂದು ಅಪ್ಡೇಟ್ ಬರ್ತಿದೆ. ಅವ್ರಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಅವರು ಮೊದಲನೇ ಟೆಸ್ಟ್ ಮ್ಯಾಚ್ ಕೂಡ ಮಿಸ್ ಮಾಡ್ಕೋತಾರೆ. ಹಾಗೆ ರೋಲ್ಡ್ ಔಟ್ ಕೂಡ ಆಗಿದ್ದಾರೆ ಅಂತ ಕೂಡ ಒಂದು ಅಪ್ಡೇಟ್ ಬರ್ತಿದೆ. ಮೋಸ್ಟ್ ಪ್ರಾಬಬಲಿ ಈ ಒಂದು ಮೊದಲನೇ ಟೆಸ್ಟ್ ಮ್ಯಾಚ್ಗೆ ಡೌಟ್ಫುಲ್ ಆಗಿರುತ್ತೆ ಶುಭ್ಮನ್ ಗಿಲ್ ಅವರು ಕೂಡ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ವರ್ಲ್ಡ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಮ್ಯಾಚ್ ಸೀರೀಸ್ದ ಒಂದು ಅಪ್ಡೇಟ್ ಆಗಿತ್ತು. ಸ್ಕ್ವಾಡ್ ಕೂಡ ಇದಾಗಿದೆ ಅಂತ ಹೇಳ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.